ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ವಿದ್ಯನ್ಗೆ ಡಾಕ್ಟರ್ ಚೆಕಪ್ ಮಾಡಬೇಕಾದ್ರೆ ಡಾಕ್ಟರ್ಗೆ ಶಾಕ್ ಆಗಿ ವಾಟ್ ಈಸ್ ದಿಸ್ ಸಿಸ್ಟರ್? ಆಗ ವಿದ್ಯೆಯೊಳಗೆ ಗಾಬರಿಯಾಗಿ ಏನಾಯಿತು ಮೇಡಮ್, ನನ್ನ ಮಗ ಆರೋಗ್ಯವಾಗಿ ಇದೆ ತಾನೇ? ಏನೂ ಇಲ್ಲ, ಒಂದು ನಿಮಿಷ ಇರಮ್ಮ ಅಂತ ಮತ್ತೆ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಡಾಕ್ಟರ್. ಯಾಕೆ ಮೇಡಮ್ ಹಾಗೆ ನೋಡ್ತಾ ಇದ್ದೀರಾ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ವಿದ್ಯೆಯವ್ರು ಕೇಳ್ತಾರೆ. ಹಾಗೇನೂ ಇಲ್ಲಮ್ಮ, ನೀನು ಮೇಲಕ್ಕೆ ಎದ್ದಳು ಅಂತ ಡಾಕ್ಟರ್ ಹೇಳ್ತಾರೆ. ಮೇಡಮ್, ಹೊಟ್ಟೆಲಿರೋ ನನ್ನ ಮಗು ಆರೋಗ್ಯವಾಗಿದೆ ತಾನೇ? ಅಯ್ಯೋ ದಯವಿಟ್ಟು ಹೇಳಿ ಮೇಡಮ್, ಯಾಕೆ ಈ ರೀತಿ ಇದ್ದೀರಲ್ಲ? ಹಾಗಂತ ವಿದ್ಯೆಯವ್ರು ಕೇಳಿದಾಗ ಡಾಕ್ಟರ್ ಹೇಳ್ತಾರೆ, ನೋಡಿಮ್ಮ ನೀವು ಸ್ವಲ್ಪ ಹೊತ್ತು ಹೊರಗಡೆ ಇರಿ ನೀವು ಅಂತ ಹೇಳುವಾಗ ವಿದ್ಯೆಯವರು ಮತ್ತೆ ಕೇಳ್ತಾರೆ, ಮೇಡಮ್ ಏನಾದರೂ ತೊಂದರೆ ಆಗಿದೆಯಾ ಹೇಳಿ ಮೇಡಮ್ ಅಂತ ಕೇಳ್ಕೊತಾರೆ. ಹೇಳ್ತಿದ್ದೀನಲ್ಲ, ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ, ಈಗ ಹೊರಗಡೆ ಹೋಗಿ ವೆಯ್ಟ್ ಮಾಡು ಅಂತ ಡಾಕ್ಟರ್ ಹೇಳ್ತಾರೆ. ಇಲ್ಲ ಇಲ್ಲ, ದಯವಿಟ್ಟು ಅದೇನಾಗಿದೆ ಅಂತ ಹೇಳಲೇಬೇಕು ನೀವು ಇವಾಗ ಅಂತ ವಿದ್ಯೆಯವ್ರು ಕೇಳ್ತಾರೆ. ನೋಡಮ್ಮ, ಮೊದಲು ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ, ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ, ಈಗ ದಯವಿಟ್ಟು ಹೊರಗಡೆ ಇರಿ ಅಂತ ಡಾಕ್ಟರ್ ಹೇಳ್ತಾರೆ. ವಿದ್ಯೆಯವರು ಆಚೆಗೆ ಬಂದ ಮೇಲೆ ಹೇಳ್ತಾರೆ, ನನ್ನನ್ನು ಹೊರಗಡೆ ಕಳಿಸ್ಬಿಟ್ಟು ಈಟೊಂದು ಟೆನ್ಷನ್ ಮಾಡ್ತವ್ರೆ, ಏನಾದರೂ ನನ್ನ ಮಗಿಗೆ ತೊಂದರೆ ಆಗಿರ್ಬೋದೇ? ಅಪ್ಪ ದ್ಯಾವ್ರೆ ನೀನೇ ಕಾಪಾಡಬೇಕು, ಏನಾಗಿದ್ದದೋ ಏನು ಅಂತ ಯೋಚನೆ ಮಾಡಿಕೊಂಡು ವಿದ್ಯೆಯವರು ಬಂದು ಒಂದು ಕಡೆ ಕೂತಿರ್ತಾರೆ. ಈ ಕಡೆ ಡಾಕ್ಟರ್ ಬರ್ತಿದ್ದ ಹಾಗೆ ಮೋಹನ್ ಅವ್ರು ಕೇಳ್ತಾರೆ, ಡಾಕ್ಟ್ರೇ ಮಗು ಬೆಳವಣಿಗೆ ಹೇಗಿದೆ? ಸಂದಾಗದಲ್ವೇ ಅಂತ ಹೇಳ್ತಾರೆ. ಅದ್ರ ಬಗ್ಗೆನೇ ಮಾತಾಡೋಕ್ಕಂತ ಬಂದೆ. ಏನಾಯಿತು ಮೇಡಮ್ ಅವರೇ ಅಂತ ಮೋಹನ್ ಅವ್ರು ಕೇಳ್ತಾರೆ. ಅಲ್ಲ, ಡಾಕ್ಟ್ರ್ ಹತ್ರ ನಾನು ಏನು ಕೇಳಿದ್ರು ಏನು ಹೇಳೇ ಇಲ್ವಲ್ಲ, ಅತ್ತೆ ಹತ್ರ ಹೇಳ್ತೀನಿ ಅಂತ ಹೇಳಿದರು, ಅಂತಹದ್ದೇನಾಗಿರ್ಬೋದು? ದ್ಯಾವ್ರೆ ಮಗು ವಿಷಯದಲ್ಲಿ ಯಾವ ತೊಂದರೆನೂ ಆಗಿರಬಾರ್ದು, ಹಂಗೇನಾದರೆ ನಾನು ಮಾತ್ರ ಅಲ್ಲ ನಮ್ಮ ಗೌಡ್ರಿಗೂ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ದೇವ್ರ ಹತ್ರ ಬೇಡ್ಕೊತ ಇರಬೇಕಾದ್ರೆ ಈ ಕಡೆ ಚೆಲುವರಾಜು ಹಾಗೆ ರತ್ನ ಅವರು ಬರ್ತಾರೆ ವಿದ್ಯಾ ಹುಡ್ಕೊಂಡು. ಅಮ್ಮ, ಇಲ್ಲಿ ವಿದ್ಯಾ ಅಂತ ಮಂತ್ರಿಗಿದಾರಲ್ಲ ಶಿವರಾಮೇಗೌಡರು ಅವ್ರ ಸೊಸೆ, ಇಲ್ಲೆಲ್ಲ ಅಡ್ಮಿಟ್ ಆಗಿದ್ದಾರೆ ಅಂತ ಚೆಲುವರಾಜ್ ಕೇಳ್ತಾರೆ. ರಿಸೆಪ್ಷನ್ ಅವರು ಅಡ್ರೆಸ್ ಹೇಳ್ತಿದ್ದ ಹಾಗೆ ಚೆಲುವರಾಜ್ ಹಾಗೆ ರತ್ನ ವಿದ್ಯೆ ಇರೋ ಕಡೆ ಬರ್ತಾರೆ. ವಿದ್ಯಾನ ನೋಡಿ ವಿದ್ಯಾ ಅಂತ ಕರೆದಾಗ ಗಾಬರಿ, ಇಲ್ಲಿ ಅವ್ವ ಅಪ್ಪ ನೀವೇನು ಇಲ್ಲಿ ಅಂತ ಹೇಳ್ತಾರೆ ವಿದ್ಯೆಯವರು. ಅಷ್ಟರಲ್ಲಿ ರತ್ನ ಅವರು ಅವ್ರನ್ನ ಹಗ್ ಮಾಡ್ಕೋತಾರೆ. ನೀವಿಬ್ರೇನು ಇದ್ದಕ್ಕಿದ್ದಂಗೆ ಇಲ್ಲಿ ಬಂದಿದ್ದೀರಾ? ಹಾಗಂತ ವಿದ್ಯೆಯವ್ರು ಕೇಳಿದಾಗ, ಅದೇ ಕಣವ ನೀನು ಆಸ್ಪತ್ರೆ ಬರ್ತಾ ಇದ್ದೀನಿ ಅಂತ ಹೇಳ್ದಲ್ಲ, ಅದಕ್ಕೆ ಬಂದ್ವು ಅಂತ ರತ್ನವ್ರು ಹೇಳ್ತಾರೆ. ಅಲ್ಲವಾ, ನಾನು ಫೋನ್ ಮಾಡಿದಾಗ ನಾನು ಬರ್ತೀನಿ ಅಂತ ಒಂದು ಮಾತು ಹೇಳಿಲ್ಲ, ಆದರೆ ನಿಮ್ಮಿಬ್ಬರನ್ನ ಇಲ್ಲಿ ಇದ್ದಕ್ಕಿದ್ದಂಗೆ ನೋಡಿ ಶಾನೆ ಆಶ್ಚರ್ಯ ಆಗ್ತೈತೆ. ಹಾಗಂತ ವಿದ್ಯೆಯವ್ರು ಕೇಳಿದಾಗ ರತ್ನ ಅವ್ರು ಹೇಳ್ತಾರೆ, ಅದು ಸರಿ ವಿದ್ಯಾ, ಡಾಕ್ಟ್ರು ನಿಮ್ಮನ್ನು ಚೆಕಪ್ ಮಾಡಿದ್ರಿ ಅಂತ ಕೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ, ಈಗ ತಾನೇ ಚೆಕಪ್ ಮಾಡಿದ್ರು ಅಮ್ಮ. ರತ್ನ ಅವರಿಗೆ ಹಾಗೆ ಚೆಲುವರಾಜಿಗೆ ಶಾಕ್ ಆಗ್ಬಿಟ್ಟು ಏನು ಹೇಳಿದ್ರವ ಅಂತ ಕೇಳ್ತಾರೆ. ಅಂಥವು ಏನೂ ಹೇಳಿಲ್ಲ, ಆದರೆ ನರ್ಸ್ತವ ಶಾನೆ ಗಂಭೀರವಾಗಿ ಮಾತಾಡ್ತಾ ಇದ್ರು ಅಂತ ವಿದ್ಯೆಯವ್ರು ಹೇಳ್ತಾರೆ. ನಾನು ಕೇಳಿದೆ ಏನಾಯಿತು ಅಂತ, ನಿಮ್ಮ ಅತ್ತೆ ಜೊತೆ ಮಾತಾಡಿ ಆಮೇಲೆ ನಿಂತವ ಹೇಳ್ತೀನಿ ಅಂತ ಹೇಳಿದ್ರು ಅಂತ ವಿದ್ಯೆಯವ್ರು ಹೇಳ್ತಾರೆ. ಹೌದೇ, ಹಂಗಾದ್ರೆ ನಿಮ್ಮ ಅತ್ತೆ ಎಲ್ಲವಾ ಅಂತ ಚೆಲುವರಾಜ್ ಕೇಳ್ತಾರೆ. ಅವರು ಒಳಗೆ ಡಾಕ್ಟ್ರ್ ಹತ್ರ ಮಾತಾಡ್ತಾ ಇದ್ದಾರೆ. ಅದು ಸರಿ, ನೀವಿಬ್ರು ಯಾಕೆ ಇಷ್ಟೊಂದು ದಿಗಿಲು ಬಿಟ್ಕೊಂಡಿದ್ದೀರಾ ಅಂತ ವಿದ್ಯೆಯವ್ರು ಕೇಳ್ತಾರೆ. ಅದು ಅಂತ ರತ್ನ ಅವರು ತಡವರಿಸ್ತಾ ಇರಬೇಕಾದ್ರೆ ವಿದ್ಯೆಯವ್ರು ಕೇಳ್ತಾರೆ, ಅವ್ವ ಅಪ್ಪ ನೀವಿಬ್ಬರು ತಡವರಿಸ್ತಾ ಇರೋದು ನೋಡಿದರೆ ಏನೋ ವಿಷಯ ಇದ್ದಂಗಿದೆ, ಅದು ಏನು ಅಂತ ಹೇಳಿ ಅವ್ವ ಅಂತ ಕೇಳ್ತಾರೆ ವಿದ್ಯೆಯವರು. ಅವ್ವ ದಿಟ್ಟ ಹೇಳು, ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಅಪ್ಪ ಏನು ತೊಂದರೆ ಇಲ್ಲ ತಾನೇ? ನೀವಿಬ್ಬರು ಏನಾದರೂ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ? ಅವ್ವ ಅದೇನಾಯಿತು ಅಂತ ಹೇಳವ್ವ, ನನ್ನಿಂದ ಏನಾದರೂ ಮುಚ್ಚಿಟ್ಟಿದ್ರೆ ಹೇಳ್ಬಿಡವ್ವ ಅಂತ ವಿದ್ಯೆಯವ್ರು ಕೇಳ್ತಾರೆ. ಅದು ವಿದ್ಯಾ ಅಂತ ರತ್ನ ಅವರು ಮಾತು ಅಲ್ಲಿಗೆ ನಿಲ್ಲಿಸ್ತಾರೆ. ಆಗ ವಿದ್ಯೆಯವ್ರು ಹೇಳ್ತಾರೆ, ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ನನಗೆ ಶಾನೆ ದಿಗ್ಲಾಯ್ತೈತೆ, ಅದು ಏನು ಅಂತ ಹೇಳ್ಬಿಡವ ಅಂತ ವಿದ್ಯೆಯವ್ರು ಕೇಳ್ತಾರೆ. ಈ ಕಡೆ ಮೋಹನ್ ಅವರು ಹೇಳ್ತಾರೆ, ಡಾಕ್ಟ್ರೆ ನಿಮ್ಮನ್ನೇ ಕೇಳ್ತಾ ಇರೋದು, ಮಗಿಗೇನು ತೊಂದರೆ ಇಲ್ಲ ತಾನೆ ಅಂತ ಕೇಳ್ತಾರೆ. ಮೇಡಮ್ ಅವರೇ, ಹೊಟ್ಟೆಲಿರೋ ಮಗು ಆರೋಗ್ಯವಾಗಿದೆ ತಾನೆ? ಯಾವಾಗ ಹೆರಿಗೆ ಆಗ್ಬೋದು? ಯಾಕೆ ಮೇಡಮ್ ಅವರೇ ಏನು ಮಾತಾಡ್ತಾ ಇಲ್ಲ? ಮಗು ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆಗೈತೆ ಅಂತ ಮೋಹನ್ ಅವ್ರು ಕೇಳ್ತಾರೆ. ಅದಕ್ಕೆ ಮೊದಲು ನಾವು ನಿಮಗೆ ಒಂದು ಪ್ರಶ್ನೆನ ಕೇಳ್ತೀವಿ, ಉತ್ತರ ಕೊಡ್ತೀರಾ ಅಂತ ಡಾಕ್ಟರ್ ಹೇಳ್ತಾರೆ. ಅದೇನು ಕೇಳಿ ಅಂತ ಮೋಹನ್ ಅವರು ಹೇಳಿದಾಗ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಸೊಸೆ ಪ್ರೆಗ್ನೆಂಟ್ ಅಂತ ನಿಮಗೆ ಹೇಗೆ ಗೊತ್ತಾಯಿತು? ಅದು ನಮ್ಮ ವಿದ್ಯನ ಅವ್ವನೇ ನಾಡಿ ನೋಡಿಬಿಟ್ಟು ಹೇಳಿದರು ಅಂತ ಮೋಹನ್ ಅವರು ಹೇಳ್ತಾರೆ. ಆಮೇಲೆ ಒಬ್ಬ ಸೂರ್ಗುತ್ತಿನೂ ಬಸ್ರಿ ಆಗವಳೆ ಅಂತ ಹೇಳಿದರು ಅಂತ ಹೇಳ್ತಾರೆ. ಅದಾದಮೇಲೆ ನೀವು ಯಾವ ಡಾಕ್ಟ್ರ್ ಹತ್ರನೂ ಹೋಗಿ ಚೆಕಪ್ ಮಾಡಿಸಿಲ್ವಾ ಅಂತ ಕೇಳ್ತಾರೆ ಡಾಕ್ಟರ್. ಇಲ್ಲ, ನಮ್ಮ ಮನೆಯಲ್ಲೇ ನಮ್ಮ ಅತ್ತೆಯವರು ನಾಟಿ ಔಷಧಿ ತರಿಸ್ಕೊಡ್ತಾ ಇದ್ರು ಅಂತ ಮೋಹನ್ ಅವರು ಹೇಳ್ತಾರೆ. ಅದು ಬಿಟ್ಟರೆ ಸ್ಕ್ಯಾನಿಂಗ್ ಮಾಡ್ಸೋಣ ಅಂತ ಇವತ್ತೇ ನಾವು ಅವಳನ್ನ ಕರ್ಕೊಂಬಂದಿರೋದು ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಕೇಳ್ತಾ ಇದ್ದೀರಿ ಅಂತ ಗಾಬರಿಲಿ ಮೋಹನ್ ಅವ್ರು ಕೇಳ್ತಾರೆ. ನೋಡಿ, ನಾನು ಇವಾಗ ಹೇಳೋ ವಿಷಯ ಕೇಳಿ ನೀವು ಗಾಬರಿ ಆಗಬೇಡಿ ಅಂತ ಡಾಕ್ಟರ್ ಹೇಳಿದಾಗ ಮೋಹನ್ ಅವ್ರು ಹೇಳ್ತಾರೆ, ಯಾಕೆ ತೊಂದರೆ ಏನಾದರೂ ಆಗದದ, ಮಗು ಏನಾದರೂ ಅಂತ ಮೋಹನ್ ಅವ್ರು ಕೇಳ್ತಾ ಇರಬೇಕಾದರೆ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಸೊಸೆ ಹೊಟ್ಟೆನಲ್ಲಿ ಮಗು ಇದ್ದರೆ ತಾನೇ ಆರೋಗ್ಯವಾಗಿ ಇರೋದಿಕ್ಕೆ,
ನಿಜ ಹೇಳ್ಬೇಕಂದ್ರೆ ನಿಮ್ಮ ಸೊಸೆ ಪ್ರೆಗ್ನೆಂಟೇ ಅಲ್ಲ. ಹಾಗಂತ ಡಾಕ್ಟರ್ ಕೇಳಿದಾಗ ಏನು ಹೇಳ್ತಾ ಇದ್ದೀರಾ ಡಾಕ್ಟರ್, ನೀವು ಸರಿಯಾಗಿ ಚೆಕ್ ಮಾಡಿದ್ದೀರಾ ತಾನೇ ಅಂತ ಮೋಹನ್ ಅವರು ಕೇಳ್ತಾರೆ. ನೋಡಿ, ನಾವು ಚೆಕಪ್ಪು ಮಾಡಿ ಜೊತೆಗೆ ಸ್ಕ್ಯಾನಿಂಗು ಮಾಡಿ ಕನ್ಫರ್ಮ್ ಮಾಡಿಕೊಂಡೇ ನಾವು ಹೇಳ್ತಾ ಇರೋದು ಅಂತ ಡಾಕ್ಟರ್ ಹೇಳ್ತಾರೆ. ಈ ಥರ ವಿಚಾರದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಾ? ನೋಡಿ ಮೋಹನ್ ಅವರೇ, ನಿಮ್ಮ ಸೊಸೆ ಪ್ರೆಗ್ನೆಂಟೇ ಆಗಿಲ್ಲ. ಯಾರೋ ನಿಮಗೆ ಈ ವಿಷಯದಲ್ಲಿ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ ಅಂತ ಡಾಕ್ಟರ್ ಹೇಳಿದಾಗ ಮೋಹನ್ ಅವರಿಗೆ ಶಾಕ್ ಆಗುತ್ತೆ. ಈ ಕಡೆ ನೋಡಿದರೆ ವಿದ್ಯೆಯವರು, ಅವ್ವ ಸತ್ಯ ಏನು ಅಂತ ಹೇಳವ, ಅದು ಯಾಕೆ ಹಿಂಗೆ ಮುಖ ನೋಡ್ಕೋತಾ ಇದ್ದೀರಾ ಅಂತ ಕೇಳ್ತಾರೆ ವಿದ್ಯೆಯವರು. ಅವ್ವ ಹಿಂಗೆ ಯಾಕವ ದಿಗಿಲು ಬಿದ್ದಿದೀಯಾ, ನಿನ್ನ ನೋಡಿದ್ರೆ ನನಗೆ ಶಾಕ್ ಆಯ್ತೈತೆ, ದಿಗಿಲು ಬರ್ತೈತೆ, ಅದು ಏನಾಗಿದೆ ಹೇಳವ ಅಂತ ವಿದ್ಯೆಯವ್ರು ಪದೇ ಪದೇ ವಿಚಾರಿಸ್ತಾ ಇರ್ತಾರೆ. ನೋಡು ವಿದ್ಯಾ, ನಾನೀಗ ಒಂದು ವಿಷಯ ಹೇಳ್ತೀನಿ, ಗಾಬರಿ ಆಗಬೇಡ ಅಂತ ರತ್ನವ್ರು ಹೇಳ್ತಾರೆ. ಅದೇನು ಸತ್ಯ ಮುಚ್ಚಿಟ್ಟಿದ್ದೀರಾ, ದಯವಿಟ್ಟು ಸತ್ಯ ಹೇಳಿ ಅಂತ ವಿದ್ಯೆಯವ್ರು ಕೇಳ್ತಾರೆ. ಅದು ದಿಟ್ಟವಾಗ್ಲೂ ನೀನು ಬಸ್ರಿ ಅಲ್ಲ ಕಣವ ಅಂತ ರತ್ನವ್ರು ಹೇಳ್ತಾರೆ. ನಿನ್ನ ಹೊಟ್ಟೆ ಒಳಗೆ ಯಾವ ಮಗುನೂ ಇಲ್ಲ ಕಣವ. ಈ ಕಡೆ ರತ್ನವ್ರು ಹೇಳಿದ ಮಾತನ್ನ ಕೇಳಿ ವಿದ್ಯೆಯವ್ರಿಗೆ ಶಾಕ್ ಆಗಿ ಹೊಟ್ಟೆನ ಮುಟ್ಟು ನೋಡ್ಕೋತಾ ಇರ್ತಾರೆ. ಅವ್ವ ನೀನು ಏನು ಹೇಳಿದೆ, ದಿಟ್ಟವಾಗ್ಲೂ ನನ್ನ ಬಸ್ರಿ ಅಲ್ವಾ ಅಂತ ವಿದ್ಯೆಯವ್ರು ಕೇಳ್ತಾರೆ. ಇಲ್ಲ ಕಣವ ಅಂತ ರತ್ನವ್ರು ಹೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ, ಅಲ್ಲವ ಅವತ್ತು ನಾನು ತಲೆ ಸುತ್ತು ಬಂದಾಗ ನೀನು ಸುಬ್ಬಮ್ಮ ನನ್ನ ಕೈ ಹಿಡ್ಕೊಂಡು ಹೇಳಿದ್ದು ಅಂತ ವಿದ್ಯೆಯವ್ರು ಕೇಳ್ತಾರೆ. ಅಳಿಯಂದ್ರ ಕೈಯಿಂದ ನಿನ್ನ ಕಾಪಾಡಬೇಕು ಅನ್ನೋ ಕಾರಣಕ್ಕೆ ಸುಳ್ಳು ಹೇಳಿಬಿಟ್ಟೆ ಅಂತ ರತ್ನವ್ರು ಹೇಳ್ತಾರೆ. ನಾನು ಏನು ಮಾಡಿದೆ ಅಂತ ಬಾಣಲಿಯಿಂದ ಬೆಂಕಿಗೆ ನೂಕ್ಬಿಟ್ಟೆ ಅವ್ವ ಅಂತ ವಿದ್ಯೆಯವ್ರು ಅಳ್ತಾ ಕೇಳ್ತಾರೆ. ಇಲ್ಲ ಕಣವ, ಅವತ್ತಿನ ಪರಿಸ್ಥಿತಿಲಿ ಈ ದಾರಿ ಬಿಟ್ಟರೆ ಬೇರೆ ಏನು ನನ್ನ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಅಂತ ರತ್ನವ್ರು ಹೇಳ್ತಾರೆ. ನನ್ನ ಕ್ಷಮಿಸ್ಬಿಡವ ಅಂತ ರತ್ನವ್ರು ಹೇಳ್ತಾರೆ. ಅವ್ವ ನಾನು ಬದುಕಿರ್ಬೇಕಾದ್ರೆ ನನ್ನ ತಲೆ ಮೇಲೆ ಚಪ್ಪಲಿ ಕಲ್ಲು ಹೇಳ್ದು ಜೀವಂತ ಶವ ಮಾಡಿದ್ಮೇಲೆ ಕ್ಷಮಿಸ್ಬಿಡು ಅಂತ ಹೆಂಗವ ಕೇಳ್ತೀಯ ಅಂತ ವಿದ್ಯೆಯವ್ರು ಹೇಳ್ತಾರೆ. ಈ ಥರ ಸುಳ್ಳು ಹೇಳೋ ಬದಲು ನೀನೇ ನಿನ್ನ ಕೈಯಾರ ಕೊಂದುಬಿಟ್ಟಿದ್ರೆ ನಾನು ಆವಾಗಲೇ ಸತ್ತೋಗ್ಬಿಡ್ತಿದ್ನಲ್ಲವ್ವ ಅಂತ ವಿದ್ಯೆಯವ್ರು ಕೇಳ್ತಾರೆ. ಪ್ರಾಣ ಉಳ್ಸೋಕ್ಕೆ ಅಂತ ಒಂದು ಸುಳ್ಳು ಹೇಳು, ಅದು ಧರ್ಮಕ್ಕಿಂತ ದೊಡ್ಡದು ಅಂತ ಒಂದು ಸುಳ್ಳು ಹೇಳಿದಳ ಕಣವ. ಹಾಗಂತ ಚೆಲುವರಾಜ್ ಹೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ, ಯಾವ ಸಂಪತ್ತಿಗೋಸ್ಕರ ಸುಳ್ಳು ಹೇಳಿ ನನ್ನ ಪ್ರಾಣ ಕಾಪಾಡಬೇಕಾಗಿತ್ತಪ್ಪ, ಹಂಗೆ ಅನ್ಬೇಡ ಕಣವ. ಹೆತ್ತ ಮಗಳು ಜೀವ ಕಣ್ಮುಂದೆನೇ ಹೋಗ್ತಾ ಇರಬೇಕಾದ್ರೆ ಹೆಂಗೆ ಸುಮ್ಕೆ ಇರೋಕ್ಕಾಯ್ತದ ಹೇಳು. ದಿಟ್ಟ ಹೇಳಬೇಕಂದ್ರೆ ನಿನ್ನ ಪಂಚಾಯತ್ನ ಸೇರಿಸಿ ನನ್ನ ಗೌಡ್ರ ಮನೆ ಸೇರ್ಸೋ ಗಂಟನೂ ಈ ವಿಚಾರ ನಂಗೆ ಗೊತ್ತಿರಲಿಲ್ಲ ಕಣವ ಅಂತ ಚೆಲುವರಾಜ್ ಹೇಳ್ತಾರೆ. ನಿನಗೆ ಗೊತ್ತಾದ ಮೇಲೂ ನನ್ನ ತವ ಒಂದೇ ಒಂದು ಮಾತಾದ್ರೂ ಹೇಳ್ಬೇಕಾಗಿತ್ತಲ್ಲಪ್ಪ ಅಂತ ವಿದ್ಯೆಯವ್ರು ಕೇಳ್ತಾರೆ. ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಮ್ಮ ಅಟ್ಟಿಯವರು ಮಣ್ಣು ತಿನ್ನೋ ಕೆಲಸ ಮಾಡೋರೆ ಅಂತ ಬೇಡ್ಕೋತಾ ಇದ್ದೆ. ಅದಕ್ಕೆ ಅವ್ರು ಏನು ಶಿಕ್ಷೆ ಕೊಟ್ಟಿದ್ದಿದ್ರು ನಾನು ಸಂತೋಷವಾಗಿ ಅನುಭವಿಸ್ತಾ ಇದ್ದೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಆದರೆ ನನ್ನ ಗಂಡ ಅಟ್ಟಿಯವ್ರ ಮನಸ್ಸಲ್ಲೆಲ್ಲ ಮಗಿ ಬಗ್ಗೆ ಆಸೆ ಹುಟ್ಟಿಸಿ ಅವರು ಎಷ್ಟೊಂದು ಕನಸನ್ನ ಹುಟ್ಕೊಳಂಗೆ ಮಾಡಿ ಶಾನೆ ದೊಡ್ಡ ದ್ರೋಹ ಮಾಡಿಬಿಟ್ರಿ ಅಪ್ಪ. ಒಂದು ಸತ್ಯ ಮುಚ್ಚಿಟ್ಟೆ ನನ್ನ ಜೀವನ ಶೆಡ್ಡಿಗೆ ಬಂದು ನಿಂತದೆ. ಅದರಲ್ಲಿ ಈ ವಿಷಯ ಗೊತ್ತಾದರೆ ಅದು ಎಲ್ಲಿಗೆ ಬಂದು ನಿಲ್ತದೋ ಭಗವಂತ ಅಂತ ಅಳಕ್ಕೆ ಶುರು ಮಾಡ್ತಾರೆ ವಿದ್ಯೆಯವರು. ಇಂಥ ಒಂದು ಸುಳ್ಳು ಹೇಳಿ ನೀವು ನನ್ನ ಪ್ರಾಣ ಕಾಪಾಡಿದ್ದೀರಾ ಅಂತ ಅನ್ಕೊಂಡಿದ್ದೀರಾ, ಆದರೆ ಇದರಿಂದ ಅವ್ರ ಕೋಪ ಇನ್ನೂ ಹೆಚ್ಚಾಯ್ತದೆ. ಇಂಥ ಒಂದು ಸುಳ್ಳು ಹೇಳಿದರೆ ಅವರು ನನ್ನ ಕ್ಷಮಿಸೋಕ್ಕಿಲ್ಲ ಅಂತ ಒಂದು ಕಿತ್ತ ಯೋಚನೆ ಮಾಡಬೇಕಲ್ವೇ ನೀವು ಅಂತ ವಿದ್ಯೆಯವ್ರು ಕೇಳ್ತಾರೆ. ನಾನು ನಿನಗೆ ಮೋಸ ಮಾಡಬೇಕಂತಾಗಲಿ ಹೊಸ ಆಸೆ ಹುಟ್ಟಾಕ್ಬೇಕಂತಾಗಲಿ ನಾನು ಮಾಡಿಲ್ಲವ. ದಿಟ ಹೇಳ್ಬೇಕು ಅಂದರೆ ನಿನ್ನ ಜೀವ ಉಳಿಸ್ಬೇಕಂತವ ಹೀಗೆಲ್ಲ ಮಾಡಿದೆ ಅಂತ ರತ್ನವ್ರು ಹೇಳ್ತಾರೆ. ಅದಕ್ಕೆ ಎಂಥ ದಡ್ಡರಾದರೂ ಇಂಥ ವಿಷಯದಲ್ಲಿ ಸುಳ್ಳು ಹೇಳ್ಯಾರ. ನಾನೊಬ್ಳು ದಡ್ಡಿ ನಿಮ್ಮ ಮಾತನ್ನ ನಂಬ್ಕೊಂಡು ನನ್ನ ಹೊಟ್ಟೆಯಲ್ಲಿ ಮಗಿಯದೆ ಅಂತ ನಾನು ಒಬ್ಬೊಬ್ಬಳೇ ಮಾತಾಡ್ಕೋತಾ ಇದ್ದೆ. ನನ್ನ ಮಗು ಹುಟ್ಟೋದ್ರಿಂದ ಗೌಡ್ರು ಮಾವಯ್ಯ ನನ್ನ ಮ್ಯಾಲೆ ಇರೋ ಕೋಪ ಎಲ್ಲ ಕರಗಿ ನನ್ನ ಕ್ಷಮಿಸಿ ತಿರ್ಗಾ ನನ್ನ ಒಪ್ಕೋತಾರಂತ ಅಂದ್ಕೊಂಡಿದ್ದೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಆದರೆ ನೀವು ಹೇಳಿ ಸುಳ್ಳು ಅಂದಮೇಕೆ ನಾನು ಹೋಗಿ ಅವ್ರಿಗೆ ಹೆಂಗೆ ಮುಖ ತೋರಿಸ್ಲಿ, ಒಸಿ ಸಮಾಧಾನ ಮಾಡ್ಕವ್ವ, ತಾಳ್ಮೆಯಿಂದ ನನ್ನ ಮಾತು ಕೇಳವ ಅಂತ ಚೆಲುವರಾಜ್ ಕೇಳ್ತಾರೆ. ದಯವಿಟ್ಟು ಸುಮ್ಮನೆ ಇದ್ಬಿಡಪ್ಪ, ನನಗೆ ಈ ಮದುವೆ ಬೇಡ, ನಾನು ಓದಬೇಕು ಅಂತ ನಿಮ್ಮ ತವ ಹೇಳ್ದಾಗೆಲ್ಲ ನೀವು ತಾಳ್ಮೆಯಿಂದ ಕೇಳಿದ್ರೆ ಇವತ್ತು ಇಂಥ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಪ್ಪ ಅಂತ ವಿದ್ಯೆಯವ್ರು ಹೇಳ್ತಾರೆ. ಅದು ಹಾಳಾಗೋಗ್ಲಿ, ಮಾವಯ್ಯ ಜೈಲಿಗೆ ಹೋಗೋಕ್ಕೆ ಕಾರಣ ನಾನೇ ಅಂತ ಹೇಳ್ಬಿಡ್ತೀನಂತ ಎಷ್ಟು ಕೇಳ್ಕೊಂಡೆ. ಆವಾಗ ನೀವಿಬ್ಬರು ನನ್ನನ್ನು ತಡೆದ್ರಿ. ಈಗ ಮಗು ವಿಷಯದಲ್ಲಿ ಎಲ್ರ ಕಣ್ಣಿಗೆ ಮಣ್ಣೆಚ್ಚಿ ನನಗೆ ತಾಳ್ಮೆಯಿಂದ ಇರುವಂತ ಹೇಳ್ತಾ ಇದ್ದೀರಾ ಅಂತ ವಿದ್ಯೆಯವ್ರು ಕೇಳ್ಕೊತಾರೆ. ಮಾಡಿರೋ ಒಂದು ತಪ್ಪಿನಿಂದ ಪಾಪ ಕಳ್ಕೋಬೇಕು ಅಂತ ಹಟ್ಟಿಯಿಂದ ಹೊರಗಿದ್ದೀನಿ. ಈಗ ಈ ಪಾಪ ಕಳ್ಕೊಳೋದಕ್ಕೋಸ್ಕರ ಏನು ಮಾಡ್ಬೇಕಂತ ನೀವೇ ಹೇಳ್ಬಿಡಿ. ಹೇಳಿ, ಯಾಕೆ ಉತ್ತರ ಇಲ್ವಲ್ಲ? ಇದಕ್ಕೂ ಏನಾದರೂ ಒಂದು ಉಪಾಯ ಹೇಳಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ನಮ್ಮಿಂದ ಶಾನೆ ದೊಡ್ಡ ತಪ್ಪಾಗೈತಂತ ನಮಗೆ ಗೊತ್ತು ಕಣವ, ಇದು ಒಂದಕ್ಕಿಂತ ನಮ್ಮನ್ನ ಕ್ಷಮಿಸ್ಬಿಡವ ಅಂತ ಚೆಲುವರಾಜ್ ಕೇಳ್ಕೊತಾರೆ. ಅಯ್ಯೋ ಕ್ಷಮಿಸು ಹೆಂಗಪ್ಪಯ್ಯ ಕ್ಷಮಿಸ್ಲಿ? ಸರಿ, ನಾನು ನಿಮ್ಮ ಮಗಳು ಕ್ಷಮಿಸ್ತೀನಿ, ಆದರೆ ನನ್ನ ಪರಿಸ್ಥಿತಿ ಏನಪ್ಪ ಅಂತ ವಿದ್ಯೆಯವ್ರು ಹೇಳ್ತಾರೆ.
ಈ ವಿಚಾರ ಅಟ್ಟಿಯವ್ರಿಗೆ ಗೊತ್ತಾದ್ರೆ ನಾನು ಎಲ್ಲೋಗಿ ಸಾಯ್ಲಿ ಅಂತ ಹಣೆ ಚಚ್ಕೊಂಡು ಅಳ್ತಾರೆ ವಿದ್ಯೆಯವರು. ಅಷ್ಟರಲ್ಲಿ ಮೋಹನ್ ಅವರು ಅಲ್ಲಿಗೆ ಬರ್ತಾರೆ. ಇಲ್ಲಿ ಗಂಟ ನೀವು ಹೇಳಿರೋದೇ ಸಾಕು, ಇನ್ಮ್ಯಾಕೆ ನೀವೇನು ಹೇಳ್ಬೇಡಿ. ನಿಮಗೆ ಅದೆಷ್ಟು ಧೈರ್ಯ ಇದ್ರೆ ಇಂಥ ಸುಳ್ಳು ಹೇಳಿ ನಮಗೆಲ್ಲ ಮೋಸ ಮಾಡಿದ್ರಿ. ಇದು ನಮ್ಮ ಇಡೀ ಕುಟುಂಬಕ್ಕೆ ಮಾಡಿರೋ ದ್ರೋಹ. ನಮ್ಮ ಆಸೆ, ನಮ್ಮ ನಂಬಿಕೆ, ನಮ್ಮ ಕನಸುಗಳ ಜೊತೆಗೆ ಚೆಲ್ಲಾಟ ಆಡಿದಿರಿ. ಮೊದಲು ನೀವು ಹೇಳಿ ಸುಳ್ಳು ನಮ್ಮ ಮನೆಯವ್ರಿಗೆಲ್ಲ ಮಾಡಿರೋ ಮೋಸನೇ ನಮ್ಮಿಂದ ಮರೆಯೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ನಿಮಗೆ ಮೋಸ ಮಾಡೋದಕ್ಕೆ ಹೇಗೆ ಮನ್ಸು ಬಂತು ಅಂತ ಕೇಳ್ತಾರೆ ಮೋಹನ್ ಅವರು. ನಿಮ್ಮ ಮೇಲೆ, ನಿಮ್ಮ ಮಗಳ ಮೇಲೆ ನಮ್ಮ ಇಡೀ ಅಟ್ಟಿಯವರೆಲ್ಲ ಕೋಪದಲ್ಲಿದ್ರೂ ನಾನು ಒಂದು ದಿನ ಆದ್ರೂ ನಿಮ್ಮ ಮೇಲೆ ಕೋಪ ತೋರಿಸ್ಲಿಲ್ಲ. ಇವಳನ್ನ ನನ್ನ ಮಗಳು ನೋಡ್ಕೊಂಡಂಗೆ ನೋಡ್ಕೊಂಡೆ. ನನ್ನಂತೊಳಗೆ ಮೋಸ ಮಾಡೋದಿಕ್ಕೆ ನಿನ್ಗೆ ಹೇಗೆ ಮನ್ಸು ಬಂತು ಅಂತ ಮೋಹನ್ ಅವರು ವಿದ್ಯೆ ಕೇಳ್ತಾರೆ. ನಿನ್ನ ತಂದೆ ತಾಯಿನ ಬಿಡು, ನಾನು ಏನು ಅಂತ ನಿನಗೆ ಗೊತ್ತಿದ್ರೂ ಇವ್ರಗಳ ಜೊತೆ ಸೇರ್ಕೊಂಡು ನೀನು ಇಂಥ ಕೆಲಸ ಮಾಡ್ಬಿಡೋದೇನೆ ವಿದ್ಯಾ ಅಂತ ಮೋಹನ್ ಅವ್ರು ಕೇಳ್ತಾರೆ. ಒಂದು ಕ್ಷಣಕ್ಕಾದ್ರೂ ನಿನ್ನೆ ನಂಬಿರೋ ಕುಟುಂಬಕ್ಕೆ ಮೋಸ ಮಾಡ್ತಾ ಇದ್ದೀನಿ ಅಂತ ನಿನಗೆ ಅನಿಸ್ಲಿಲ್ವೇ? ಆ ತಕ್ಷಣಕ್ಕೆ ರತ್ನ ಅವರು ಮೋಹನ್ ಅವ್ರ ಕಾಲು ಹಿಡ್ಕೊಂಡು, ಅಯ್ಯೋ ಅವ್ವರೇ, ಅವಳದೇನೂ ತಪ್ಪಿಲ್ಲ, ನಾವು ಹೇಳಿರೋದು ಸುಳ್ಳು ಅಂತಲೇ ಅವಳಿಗೆ ಗೊತ್ತಿಲ್ಲ, ಗೊತ್ತಾಗಿದ್ದೆ ಈಗ ಅಂತ ರತ್ನ ಅವ್ರು ಹೇಳ್ತಾರೆ. ಹೌದು ಅವ್ವರೇ, ಅವತ್ತು ತಾಳಿ ಶಾಸ್ತ್ರದ ದಿನ ಮಗಳನ್ನ ಅಳಿಯನ್ನ ಅವರಿಂದ ಕಾಪಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ರೀತಿ ಸುಳ್ಳು ಹೇಳಿದ್ದಾರೆ. ಅದು ಬಿಟ್ಬಿಟ್ರೆ ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನಮ್ಗಿರ್ಲಿಲ್ಲ ಅಂತ ಚೆಲುವರಾಜ್ ಹೇಳಿದಾಗ ಮೋಹನ್ ಅವ್ರು ಹೇಳ್ತಾರೆ, ಸಾಕು ನಿಮ್ಮ ನಾಟಕ ಎಲ್ಲ. ನೀವು ಏನು ಅಂತ ಗೊತ್ತಿದ್ರೂ ನಿಮ್ಮ ಮಾತನ್ನ ನಂಬ್ಕೋತೀರಂತ ಅನ್ಕೋಬೇಡಿ. ಇಷ್ಟು ದೊಡ್ಡ ಸುಳ್ಳು ನಿಮ್ಮ ಮಗಳಿಗೆ ಗೊತ್ತಿಲ್ಲ ಅನ್ನೋದು ಬೆಕ್ಕಿಗೆ ಜ್ವರ ಬರುವಂಥದ್ದು ಮಾತು. ಹೋಗಿ ಹೋಗಿ ನಿಮ್ಮಂತ ಮೋಸಗಾರ ಸಂಬಂಧ ಮಾಡಿದ್ವಲ್ಲ, ನಮಗ್ ನಾಚಿಕೆ ಆಗ್ಬೇಕು. ಇಲ್ಲಿ ಗಂಟ ನಮ್ಮ ಅಟ್ಟಿಯವರು ಮೋಸ ಹೋಗಿರೋದೇ ಸಾಕು. ಇನ್ಮೇಕೆ ಹಂಗ ಆಗೋದ್ ಬೇಡ. ಈಗ್ಲೇ ಹೋಗಿ ನಾನು ಅಟ್ಟಿಯವ್ರಿಗೆಲ್ಲ ಸತ್ಯ ಹೇಳ್ಬಿಡ್ತೀನಿ. ಈಟು ದಿನ ಇವಳ ಮ್ಯಾಲಿದ್ದ ಪಿರುತಿ ಹೊಂಟೋಯ್ತು. ಬೇರೆ ಎಲ್ಲ ವಿಷಯದಲ್ಲೂ ನಾನು ಕ್ಷಮಿಸ್ತೀನಿ, ಆದ್ರೆ ಈ ವಿಷಯದಲ್ಲಿ ನಾನು ಇವಳನ್ನ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮೋಹನ್ ಅವ್ರು ಹೇಳ್ತಾರೆ. ಶಾನೆ ದೊಡ್ಡ ಮೋಸ ಮಾಡಿ ಏನು ಕಾಣದೇ ಇರೋ ಹಾಗೆ ನಮ್ಮ ಅಟ್ಟಿಲಿ ಇದ್ದೆ ಅಲ್ವೇ, ಇವತ್ತು ನಮ್ಮ ಅಟ್ಟಿಗೆ ಬಾ, ಅಟ್ಟಿಲಿ ಏನಾಯ್ತದೆ ಅಂತ ನಿನಗೆ ಗೊತ್ತಾಯ್ತದೆ ಅಂತ ಹೇಳಿ ಮೋಹನ್ ಅವರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ವಿದ್ಯೆ ಗಾಬರಿಲಿ ಸುಮ್ಮನೆ ನಿಂತು ಬಿಡ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.